ಕೇರಳದ ತಿರುವನಂತಪುರದ ಒಟಿಯೇರೋಕು ಪೊಲೀಸ್ ಸ್ಟೇಷನ್ಗೆ 47 ವರ್ಷದ ಒಬ್ಬ ವ್ಯಕ್ತಿ ಬಂದಿದ್ದರು ಮತ್ತು 20 ವರ್ಷದ ತಮ್ಮ ಮಗಳು ಆರ್ಯ ಬಿ ನಾಯರ್ ನಿನ್ನೆಯಿಂದ ಕಾಣಿಸುತ್ತಿಲ್ಲ ಅಂತ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದರು. ಮೊನ್ನೆ ಮಾರ್ಚ್ 27ನೇ ತಾರೀಕಿನಂದು ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದ ಆತ ಇನ್ನು ಆರ್ಯ ಬಿ ನಾಯರ್ ಒಂದು ಪ್ರೈವೇಟ್ ಸ್ಕೂಲ್ ನಲ್ಲಿ ಟೀಚರ್. ಈಕೆ ತನ್ನ ಡಿಗ್ರಿಯನ್ನು ಕಂಪ್ಲೀಟ್ ಮಾಡುತ್ತಲೇ ಅಲ್ಲೇ ಟೀಚರ್ ಆಗಿ ಕೆಲಸಕ್ಕೆ ಸೇರಿಕೊಂಡಿದ್ದಳು ಮತ್ತು ಆಕೆ ಟೀಚರ್ ಕೆಲಸ ಮಾಡುತ್ತಾ ಫಸ್ಟ್ ಗ್ರಾಜುಯೇಷನ್ ಮಾಡುವುದಕ್ಕೂ ಪ್ರಿಪೇರ್ ಆಗುತ್ತಿದ್ದಳು. ಇನ್ನು ಪೊಲೀಸ್ ಸ್ಟೇಷನ್ ನಲ್ಲಿ ಆರ್ಯ ಬಿ ನಾಯರ್ ನಂಬರ್ ಅನ್ನು ತೆಗೆದುಕೊಂಡು ಅದರ ಲೊಕೇಶನ್ ಅನ್ನು ಸರ್ಚ್ ಮಾಡತೊಡಗಿದರು ಪೊಲೀಸರು. ಆದರೆ ಆ ನಂಬರ್ ನ ಟವರ್ ಲೊಕೇಶನ್ ಅರುಣಾಚಲ ಪ್ರದೇಶದ ನಗರದಲ್ಲಿ ಪತ್ತೆಯಾಗಿತ್ತು. ಇದರಿಂದಾಗಿ ಪೊಲೀಸರು ಆರ್ಯ ಬಿ ನಾಯರ್ ತಂದೆಯನ್ನು ಕರೆದು ಅವರಿಗೆ ವಿಷಯವನ್ನು ಹೇಳುತ್ತಾರೆ. ಇಲ್ಲ, ನನ್ನ ಮಗಳು ಅರುಣಾಚಲ ಪ್ರದೇಶಕ್ಕೆ ಹೋಗುತ್ತಾಳೆ ಅಂತ ನನಗೇನು ಹೇಳಿರಲಿಲ್ಲ ಅಂತ ಹೇಳುತ್ತಾರೆ. ಆದರೆ ಅಷ್ಟರಲ್ಲಿ ಕೇರಳಕ್ಕೆ ಸೇರಿರುವ 3 ಟೂರಿಸ್ಟ್ಗಳು ಹೋಟೆಲ್ ರೂಮ್ ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಕೇರಳ ಪೊಲೀಸರಿಗೆ ಮೆಸೇಜ್ ಬಂತು. ಇದರಿಂದಾಗಿ ಒಟಿಯೇರೋಕ ಪೊಲೀಸರು ವಿಚಾರಣೆಯನ್ನು ಮಾಡಿದಾಗ ಸತ್ತಿರುವ 3ರಲ್ಲಿ ಈ 20 ವರ್ಷದ ಆರ್ಯ ಬಿ ನಾಯರ್ ಇದ್ದಾಳೆ ಅಂತ ಗೊತ್ತಾಯಿತು. ಇದರಿಂದ ತಕ್ಷಣ ಅರುಣಾಚಲ ಪ್ರದೇಶದ ಪೊಲೀಸರ ಜೊತೆಯಲ್ಲಿ ಕಾಂಟ್ಯಾಕ್ಟ್ ಆದರು ಕೇರಳ ಪೊಲೀಸರು. ನಂತರ ವಿಚಾರಣೆಗಳನ್ನು ನಡೆಸುತ್ತಾ ಹೋದಾಗ ಮೈಂಡ್ ಬ್ಲೋಯಿಂಗ್ ಆಗಿರುವ ವಿಷಯಗಳು ತಿಳಿದು ಬರುತ್ತಾ ಹೋದವು. ಇನ್ನು ಅರುಣಾಚಲ ಪೊಲೀಸರು ಆ 3ರದ್ದು ಆತ್ಮಹತ್ಯೆ ಅಂತಲೂ ಜೊತೆಗೆ ಅವರು ಬರೆದಿರುವ ಡೆತ್ ನೋಟ್ ಕೂಡ ಸಿಕ್ಕಿದೆ ಅಂತ ಹೇಳುತ್ತಾರೆ. ಆದರೆ ಇಲ್ಲಿ ಅಸಲಿಯಾಗಿ ಏನೇನು ನಡೆಯಿತು ಎಂದು ಡೀಪ್ ಆಗಿ ನೋಡುತ್ತಾ ಹೋದಾಗ ನಂಬದಾಗದಂತಹ ಹಲವಾರು ವಿಷಯಗಳು ಹೊರಕ್ಕೆ ಬರತೊಡಗಿದವು. ಸತ್ತಿರುವ 3ರಲ್ಲಿ ಒಬ್ಬರು ಆರ್ಯ ಬಿ ನಾಯರ್, ಆದರೆ ಇನ್ನುಳಿದ ಇಬ್ಬರು ಕೇರಳದ ಕೊಟ್ಟೈಮ್ಗೆ ಸೇರಿರುವಂತಹ ನವೀನ್ ಥಾಮಸ್ ಮತ್ತು ದೇವಿ ಎನ್ನುವವರು. ಇವರಿಬ್ಬರು ಕೂಡ ಆಯುರ್ವೇದ ಡಾಕ್ಟರ್ಗಳು. ಹಾಗೆ ಇವರು ಆಯುರ್ವೇದ ಕಾಲೇಜ್ ನಲ್ಲಿ ಸ್ಟಡೀಸ್ ಮಾಡುತ್ತಾ ಇರಬೇಕಾದರೆ ಪರಸ್ಪರ ಪ್ರೀತಿಸುತ್ತಿದ್ದರು. ಆದರೆ ಇವರಿಬ್ಬರ ಮದುವೆಗೆ ಅವರ ಮನೆಗಳಲ್ಲಿ ಒಪ್ಪಿಕೊಳ್ಳಲೇ ಇಲ್ಲ. ನೀನು ಹಿಂದೂ, ಆತ ಕ್ರಿಶ್ಚಿಯನ್, ಹಾಗಾಗಿ ನಿಮ್ಮಿಬ್ಬರ ಮದುವೆಯನ್ನು ಮಾಡುವುದಕ್ಕೆ ಆಗಲ್ಲ ಅಂತ ಹೇಳಿದರು. ಆದರೆ ಆನಂತರ ನವೀನ್ ಥಾಮಸ್ ಮತ್ತು ದೇವಿ ತುಂಬಾ ಕಷ್ಟಪಟ್ಟು ಮನೆಯವರನ್ನು ಒಪ್ಪಿಸಿ ಮದುವೆಯಾದರು. ಅದಾದ ಮೇಲೆ ಇವರಿಬ್ಬರು ಮದುವೆಯಾಗಿ 13 ವರ್ಷಗಳು ಕಳೆದು ಹೋಗಿದ್ದವು. ಇನ್ನು ಇವರು ತಮ್ಮ ಮನೆಯಲ್ಲಿ ಸ್ವಲ್ಪ ದೂರದಲ್ಲಿ ಆಯುರ್ವೇದ ಕ್ಲಿನಿಕ್ ಗಳನ್ನು ಓಪನ್ ಮಾಡಿಕೊಂಡು ಪೇಷಂಟ್ ಗಳಿಗೆ ಒಳ್ಳೆಯ ಟ್ರೀಟ್ಮೆಂಟ್ ಕೊಡುತ್ತಾ ಸುತ್ತಮುತ್ತಲು ಒಳ್ಳೆಯ ಹೆಸರನ್ನು ಮಾಡಿಕೊಂಡಿದ್ದರು. ಜೊತೆಗೆ ಫೈನಾನ್ಷಿಯಲಿ ಕೂಡ ತುಂಬಾ ಚೆನ್ನಾಗಿ ಇದ್ದಿದ್ದರು. ನವೀನ್ ಥಾಮಸ್ ಮತ್ತು ದೇವಿ ಇಬ್ಬರು ಕೂಡ ತುಂಬಾ ಖುಷಿಯಾಗಿ ಇರುತ್ತಿದ್ದರು. ಆದ್ರೆ 6 ವರ್ಷಗಳ ಹಿಂದೆ ಒಬ್ಬ ಪೇಷಂಟ್ ಇವರಿಬ್ಬರ ಲೈಫ್ ಗಳನ್ನು ಕಂಪ್ಲೀಟ್ ಆಗಿ ಚೇಂಜ್ ಮಾಡಿಬಿಟ್ಟ. ಇನ್ನು ಅದೇನು ಅಂತ ನೋಡೋದಕ್ಕೆ ಹೋದರೆ ಅದು ಬ್ಲಾಕ್ ಮ್ಯಾಜಿಕ್, ಅಂದ್ರೆ ಮಾಟ ಮಂತ್ರಗಳನ್ನು ಮಾಡುವುದರಿಂದ ಎಷ್ಟೋ ಸಮಸ್ಯೆಗಳನ್ನು ಕೂಡ ಪರಿಹರಿಸಬಹುದು. ಜೊತೆಗೆ ಅದನ್ನೆಲ್ಲವನ್ನು ಮಾಡುತ್ತಲೇ ಹೋಗುವುದರಿಂದ ನಿಮಗೆ ಪುನರ್ಜನ್ಮ ಯೋಗವೂ ಕೂಡ ಇರುತ್ತದೆ. ಜೊತೆಗೆ ನೀವು ಒಂದಿಷ್ಟು ಕೋರಿಕೆಗಳನ್ನು ಈಡೇರಿಸಿದರೆ ಮನುಷ್ಯರ ಆತ್ಮಗಳನ್ನೇ ನಿಮ್ಮ ಕೈಯಲ್ಲಿ ಹಿಡಿದುಕೊಳ್ಳಬಹುದು ಅಂತ ಏನೇನು ಹೇಳುತ್ತಾ ಹೋಗಿದ್ದ. ಇದರಿಂದಾಗಿ ಮೊದಲಿಗೆ ನವೀನ್ ಥಾಮಸ್ ಆ ಬ್ಲಾಕ್ ಮ್ಯಾಜಿಕ್ ಗೆ ಮರುಳಾಗಿ ಹೋಗಿದ್ದ. ಆ ನಂತರ ಆತ ಅದನ್ನೆಲ್ಲವನ್ನು ಕೂಡ ತನ್ನ ಹೆಂಡತಿ ಹತ್ತಿರ ಹೇಳಿಕೊಂಡಿದ್ದ. ಬ್ಲಾಕ್ ಮ್ಯಾಜಿಕ್ ಮಾಟ ಮಂತ್ರ ಹೇಳಿದಂತಹ ವ್ಯಕ್ತಿಯಿಂದಲೇ ಮಾನಸಿಕ ಸಮಸ್ಯೆಗಳು ಇರುವಂತವರಿಗೆ ತಾವು ಕಲಿತುಕೊಂಡಿರುವ ಆಯುರ್ವೇದದ ಜೊತೆಗೆ ಇನ್ನು ಕೆಲವೊಂದಿಷ್ಟು ಮಾಟ ಮಂತ್ರಗಳನ್ನು ಉಪಯೋಗಿಸಿ ಅವರ ಕಾಯಿಲೆಗಳನ್ನ ವಾಸಿ ಮಾಡುತ್ತಿದ್ದರು. ಆದರೆ ಇವರು ಆಯುರ್ವೇದದ ಜೊತೆಗೆ ಮಾಟ ಮಂತ್ರಗಳನ್ನು ಮನೆಯಲ್ಲಿ ನಡೆಸುತ್ತಿದ್ದಾರೆ ಅಂತ ಸುತ್ತಮುತ್ತ ಇದ್ದವರಿಗೆ ಗೊತ್ತಾಗಿ ಹೋಯಿತು. ಹೀಗಾಗಿ ಸುತ್ತಮುತ್ತಲು ಇದ್ದಂತಹ ಜನರೆಲ್ಲರೂ ಕೂಡ ಈ ಡಾಕ್ಟರ್ ದಂಪತಿಗಳ ಜೊತೆಯಲ್ಲಿ ತುಂಬಾ ಹುಷಾರಾಗಿ ಇರುತ್ತಿದ್ದರು. ಹಾಗೆ ಇವರ ಜೊತೆ ಮಾತನಾಡೋದಕ್ಕೂ ಕೂಡ ಭಯ ಪಡುತ್ತಿದ್ದರು. ಆದರೆ ಈ ಡಾಕ್ಟರ್ ಗಳಿಬ್ಬರು ಕೂಡ ಹೋಗುತ್ತಿದ್ದ ಪುನರ್ಜನ್ಮಿ ಎಂಬ ಸಂಸ್ಥೆಯಲ್ಲಿ ಆ ಆರ್ಯ ಬಿ ನಾಯರ್ ಎನ್ನುವಂತಹ ಯುವತಿ ಹೊಸದಾಗಿ ಜಾಯಿನ್ ಆಗಿದ್ದರು. ಇನ್ನು ಯಾರೋ ಆಕೆಗೆ ಪರಿಚಯ ಇದ್ದವರು ಇದರ ಬಗ್ಗೆ ಹೇಳಿದ್ದರಿಂದ ಆಕೆ ಈ ಪುನರ್ಜನ್ಮಿ ಎಂಬ ಸಂಸ್ಥೆಯನ್ನು ಸೇರಿಕೊಂಡಿರುತ್ತಾಳೆ. ಆ ನಂತರ ಅದೇ ಸಂಸ್ಥೆಯಲ್ಲಿ ಇದ್ದಂತ ದೇವಿಗೆ ಪರಿಚಯ ಆಗುವುದು ಮಾತ್ರವಲ್ಲ, ಕೆಲವೇ ದಿನಗಳಲ್ಲಿ ಇಬ್ಬರು ಕೂಡ ತುಂಬಾ ಕ್ಲೋಸ್ ಆಗಿ ಬಿಟ್ಟರು. ಆ ನಂತರ ಈ ಡಾಕ್ಟರ್ ದಂಪತಿಗಳು ತಮ್ಮ ಸುತ್ತಮುತ್ತಲೂ ಕೂಡ ಆತ್ಮಗಳು ಇದ್ದವೆ ಅಂತಲೂ ಮತ್ತು ನಾವು ಅವುಗಳನ್ನು ಮಾಟಮಂತ್ರದ ಮೂಲಕ ಬಂಧಿಸಬಹುದು ಅಂತಲೂ ಹೇಳುತ್ತಾ ಹೋದರು. ಇನ್ನು ಆರ್ಯ ಬಿ ನಾಯರ್ ಮೊದಲು ಆ ಸಂಸ್ಥೆಯಲ್ಲಿ ಹೇಳುತ್ತಿದ್ದ ಮಾತುಗಳನ್ನು ನಂಬದಿದ್ದರೂ ಕೂಡ ತುಂಬಾ ಚೆನ್ನಾಗಿ ಹೇಳಿದಂತಹ ಈ ಆಯುರ್ವೇದ ಡಾಕ್ಟರ್ಗಳು ಅವಳ ತಲೆನೂ ಕೂಡ ವಾಶ್ ಮಾಡಲು ಪ್ರಾರಂಭಿಸಿದರು. ಹಾಗೆ ಈ ಡಾಕ್ಟರ್ ದಂಪತಿಗಳು ಮನೆಗೆ ಆಗಾಗ ಬಂದು ಹೋಗುತ್ತಿದ್ದರು ಕೂಡ. ಅಷ್ಟೇ ಅಲ್ಲ, ಆತ್ಮಗಳನ್ನು ನಾವು ಆರಾಮವಾಗಿ ಬಂಧಿಸಬಹುದು. ಜೊತೆಗೆ ನಾವು ಸತ್ತು ಹೋಗಿ ಆತ್ಮಗಳಾಗಿ ಬದಲಾಗಿ ಹೋದರೆ ಈಗಾಗಲೇ ಸತ್ತು ಹೋಗಿರುವಂತಹ ನಮ್ಮ ಬಂಧುಗಳು ಮತ್ತು ನಮ್ಮ ಜೊತೆಗಿರುವವರನ್ನು ಮೀಟ್ ಆಗಬಹುದು ಅಂತ ನಂಬಿದ್ದಳು. ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ಚೆನ್ನಾಗಿ ಓದಿಕೊಂಡಿರುವಂತಹ ಕುರಿಗಳಂತೆ ಈ 3 ಕೂಡ ಒಂದೇ ತರದ ಯೋಚನೆಯಲ್ಲಿ ಮುಳುಗಿ ಹೋದರು. ಇದರಿಂದಾಗಿ ಅವರೆಲ್ಲರೂ ಕೂಡ ದಿನವೂ ಕೂಡ ಪೂಜೆಗಳನ್ನು ಮಾಡುವುದು, ಬ್ಲಾಕ್ ಮ್ಯಾಜಿಕ್ ಪ್ರಯೋಗಗಳನ್ನು ಮಾಡುತ್ತಾ ಹೋಗುವುದು, ಹಾಗೆ ಆತ್ಮಗಳಿಗೋಸ್ಕರ ಹುಚ್ಚಾಗಿ ಪ್ರಾರ್ಥನೆಗಳನ್ನು ಮಾಡಿ ಒಂದು ವಿಧದ ಸೈಕೋಗಳಾಗಿ ಬದಲಾಗಿ ಹೋಗಿದ್ದರು. ಬರುತ್ತಾ ಅವರು ದೇವರನ್ನು ಕೂಡ ಪಕ್ಕಕ್ಕೆ ಇಟ್ಟು ಪ್ರೇತಾತ್ಮಗಳನ್ನು, ಬ್ಲಾಕ್ ಮ್ಯಾಜಿಕ್ ಅನ್ನು ನಂಬುತ್ತಿದ್ದರು. ಆದರೆ ಪುನರ್ಜೀವಿ ಎನ್ನುವಂತ ಸಂಸ್ಥೆ ಇವರೆಲ್ಲರನ್ನು ಹೇಗೆ ಬ್ರೈನ್ ವಾಶ್ ಮಾಡಿತ್ತು ಅಂತ ತಿಳಿಯಬಹುದು. ಆದರೆ ಕಳೆದ 1 ತಿಂಗಳ ಹಿಂದೆ ಅರುಣಾಚಲ ಪ್ರದೇಶದಲ್ಲಿ ಒಂದು ದೇವಸ್ಥಾನ ಇದೆ ಮತ್ತು ಅದರ ಪಕ್ಕದಲ್ಲಿಯೇ ಆಳವಾದಂತಹ ಕಣಿವೆ ಇದೆ. ಹೇಳಬೇಕೆಂದ್ರೆ ಅದು ಒಂದು ದೊಡ್ಡ ಟೂರಿಸ್ಟ್ ಪ್ಲೇಸ್. ಅಲ್ಲಿರುವಂತಹ ಎತ್ತರದ ಪ್ರದೇಶದಲ್ಲಿ ನೀವು ನಿಮ್ಮ ಪ್ರಾಣವನ್ನು ತ್ಯಾಗ ಮಾಡಿಬಿಟ್ಟರೆ ನಿಮಗೆ ಮೋಕ್ಷ ಸಿಗುತ್ತದೆ ಮತ್ತು ತಕ್ಷಣವೇ ನಿಮಗೆ ಮರುಜನ್ಮ ಸಿಗುತ್ತದೆ. ಜೊತೆಗೆ ನೀವು ಸಮಾಜದಲ್ಲಿ ತುಂಬಾ ದೊಡ್ಡ ವ್ಯಕ್ತಿಗಳಾಗಿ ಗುರುತಿಸಿಕೊಳ್ಳುತ್ತಾ ಹೋಗುತ್ತೀರಿ ಅಂತ ಈ ಪುನರ್ಜನ್ಮ ಸಂಸ್ಥೆ ಅವರಿಗೆ ಹೇಳಿತ್ತು. ಅಷ್ಟೇ ಅಲ್ಲ, ಈಗಾಗಲೇ ಎಷ್ಟು ಜನ ತಮ್ಮ ಪ್ರಾಣ ತ್ಯಾಗವನ್ನು ಮಾಡಿ ಮತ್ತೆ ಪುನಃ ಪುನರ್ಜನ್ಮವನ್ನು ಪಡೆದಿದ್ದಾರೆ ಮತ್ತು ಸಮಾಜದಲ್ಲಿ ತುಂಬಾ ದೊಡ್ಡ ವ್ಯಕ್ತಿಗಳಾಗಿ ಬದಲಾಗುತ್ತಿದ್ದಾರೆ ಅಂತ ಹೇಳುತ್ತಾರೆ. ಅಷ್ಟಕ್ಕೆ ಈ ಸಂಸ್ಥೆಯವರ ಬ್ರೈನ್ ವಾಶ್ ಮುಗಿದಿಲ್ಲ. ಈಗಾಗಲೇ ಸತ್ತು ಹೋಗಿರುವವರ ಫೋಟೋಗಳನ್ನು ತೋರಿಸುತ್ತಾರೆ. ಆ ಸಂಸ್ಥೆಯವರು ಇದರಿಂದಾಗಿ ತಾವು ಕೂಡ ಆ ಪ್ರದೇಶಕ್ಕೆ ಹೋಗಿ ತಮ್ಮ ಪ್ರಾಣ ತ್ಯಾಗವನ್ನು ಮಾಡಬೇಕು ಅಂತ ಡಿಸೈಡ್ ಆಗುತ್ತಾರೆ ಆ ದಂಪತಿಗಳು. ಹಾಗೆ ಇವರು ತಮಗೆ ಕ್ಲೋಸ್ ಆಗಿರುವಂತಹ
ಆರ್ಯ ಬಿ ನಾಯರ್ ಅವರು ಕೂಡ ಈ ವಿಷಯವನ್ನು ಹೇಳುತ್ತಾರೆ. ಇನ್ನು ಆಕೆ ಕೂಡ ಯಾವುದೇ ಸಿನಿಮಾಕ್ಕೆ ಹೋಗುವಂತೆ ನಾನು ಕೂಡ ನಿಮ್ಮ ಜೊತೆ ಬರುತ್ತೇನೆ ಅಂತ ಹೇಳುತ್ತಾಳೆ ಮತ್ತು ನಿಮ್ಮ ಜೊತೆ ಆತ್ಮಹತ್ಯೆಯನ್ನು ಮಾಡಿಕೊಂಡು ನಾನು ಕೂಡ ಮೋಕ್ಷವನ್ನು ಪಡೆಯುತ್ತೇನೆ ಮತ್ತೆ ಮುಂದಿನ ಜನ್ಮದಲ್ಲಿ ನಿಮ್ಮಿಬ್ಬರನ್ನು ಮೀಟ್ ಮಾಡುತ್ತೀವಿ ಅಂತ ಹೇಳುತ್ತಾಳೆ. ಇದರಿಂದಾಗಿ ನವೀನ್ ಮತ್ತು ದೇವಿ ಓಕೆ ರೆಡಿ ಅಂತ ಹೇಳುತ್ತಾರೆ. ಹಾಗೆ ತಮ್ಮವರಿಗೂ ಕೂಡ ಏನು ಹೇಳದಂತೆ ಟ್ರೈನ್ ಟಿಕೆಟ್ ಗಳನ್ನು ಕೂಡ ಬುಕ್ ಮಾಡಿಕೊಳ್ಳುತ್ತಾರೆ. ಅರುಣಾಚಲ ಪ್ರದೇಶದ ತುಂಬಾ ಎತ್ತರವಾದ ಝೀರೋ ಎನ್ನುವಂತ ಪ್ರದೇಶಕ್ಕೆ ಮಾರ್ಚ್ 26ಕ್ಕೆ ಟ್ರೈನ್ ನಲ್ಲಿ ಬಂದು ಸೇರಿಕೊಳ್ಳುತ್ತಾರೆ ಈ ಮೂವರು. ಹಾಗೆ ಅಲ್ಲಿದ್ದಂತ ಒಂದು ಹೋಟೆಲ್ ರೂಮ್ ನಲ್ಲಿ ಬುಕ್ ಮಾಡಿಕೊಂಡು ಆ ರಾತ್ರಿ ಅಲ್ಲೇ ಉಳಿದುಕೊಳ್ಳುತ್ತಾರೆ. ಈ ಮೂವರು ಕೂಡ ಮಾರನೇ ದಿನ ಬೆಳಿಗ್ಗೆ ಸ್ನಾನವನ್ನು ಮುಗಿಸಿ ಹತ್ತಿರದ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡುತ್ತಾರೆ. ಆನಂತರ ಅವರು ಮತ್ತೆ ತಮ್ಮ ರೂಮ್ ಅನ್ನು ಸೇರಿಕೊಳ್ಳುತ್ತಾರೆ. ಆ ದಿನದಿಂದ ಮಾರನೇ ದಿನದವರೆಗೂ ಕೂಡ ಹೊರಗೆ ಕಾಣಿಸಿಕೊಳ್ಳಲಿಲ್ಲ. ಇದರಿಂದ ಅನುಮಾನ ಬಂದಂತ ಹೋಟೆಲ್ ನ ಸಿಬ್ಬಂದಿ ಅವರು ಇದ್ದಂತ ಹೋಟೆಲ್ ರೂಮ್ ನ ಒಡೆದು ನೋಡುತ್ತಾರೆ. ಒಳಗಿನಿಂದ ಯಾರು ಕೂಡ ರೆಸ್ಪಾನ್ಸ್ ಮಾಡುವುದಿಲ್ಲ. ಆದ್ರೆ ಅವರು ಹೋಟೆಲ್ಗೆ ಕೊಟ್ಟಿದ್ದಂತ ಫೋನ್ ನಂಬರ್ಗೆ ಕಾಲ್ ಮಾಡಿದರೆ ಅವರ ಫೋನ್ ಒಳಗಡೆ ರಿಂಗ್ ಆಗುತ್ತಾ ಇರುತ್ತದೆ. ಅದು ನವೀನ್ ಅವರ ಫೋನ್. ಯಾರು ಕೂಡ ಎತ್ತುತ್ತಿರಲಿಲ್ಲ. ಇದರಿಂದ ಏನೇನೋ ಯೋಚನೆ ಮಾಡಿದಂತ ಆ ಹೋಟೆಲ್ ನವರು ಪೊಲೀಸರಿಗೆ ವಿಷಯವನ್ನು ತಿಳಿಸುತ್ತಾರೆ. ಆನಂತರ ಝೀರೋ ಪೊಲೀಸರು ಆ ಹೋಟೆಲ್ಗೆ ಬಂದು ಆ ರೂಮ್ ನ ಬಾಗಿಲನ್ನು ಹೊಡಿತಾರೆ. ಆ ರೂಮ್ ನ ಬಾಗಿಲನ್ನು ಹೊಡಿತಾರೆ ಅಷ್ಟೇ. ಆ ರೂಮ್ ನ ಒಳಗಿದ್ದ ದೃಶ್ಯವನ್ನು ನೋಡಿ ಎಲ್ಲರೂ ಕೂಡ ಶಾಕ್ ಆಗುತ್ತಾರೆ. ತನ್ನ ಕೈನ ನರಗಳನ್ನು ಕಟ್ ಮಾಡಿಕೊಂಡು ಆರ್ಯ ಬೆಡ್ ಮೇಲೆ ಸತ್ತು ಬಿದ್ದಿದ್ದಾಳೆ. ಇನ್ನು ಅಲ್ಲಿ ನೆಲದ ಮೇಲೆ ದೇವಿ ಸತ್ತು ಬಿದ್ದಿದ್ದಾಳೆ. ಇನ್ನು ಬಾತ್ರೂಮ್ ನಲ್ಲಿ ನವೀನ್ ತಮ್ಮ ಸತ್ತು ಬಿದ್ದಿದ್ದಾನೆ. ಇನ್ನು ಆ ಮೂರು ಕೂಡ ತಮ್ಮ ದೇಹದ ಮೇಲೆ ತಾವೇ ಗಾಯಗಳನ್ನು ಮಾಡಿಕೊಂಡು ಆ ದೇಹದ ಒಳಗಿರುವ ರಕ್ತಗಳೆಲ್ಲವೂ ಕೂಡ ಹೋದ ಮೇಲೆ ಸತ್ತು ಹೋಗಿರುತ್ತಾರೆ. ಇನ್ನು ಅಲ್ಲಿದ್ದಂತಹ ಬೆಡ್ ಮತ್ತು ನೆಲವೆಲ್ಲವೂ ಕೂಡ ರಕ್ತಮಯವಾಗಿರುತ್ತದೆ. ಜೊತೆಗೆ ನವೀನ್ ತಮಸ್ ಅಲ್ಲಿದ್ದಂತಹ ಬೆಡ್ ನ ಮೇಲೆ ಒಂದು ಪತ್ರವನ್ನು ಬರೆದಿರುತ್ತಾನೆ ಮತ್ತು ಅದರ ಮೇಲೆ ಬರೆದಿರುತ್ತದೆ, ನಾವೆಲ್ಲರೂ ಕೂಡ ಸ್ವಯಂ ಇಚ್ಛೆಯಂತೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುತ್ತೇವೆ. ನಮಗೆ ಯಾವುದೇ ರೀತಿಯ ಸಾಲಗಳಿಲ್ಲ ಮತ್ತು ನಮಗೆ ಯಾರೂ ಕೂಡ ಶತ್ರುಗಳಿಲ್ಲ. ಹೀಗಾಗಿ ನಮ್ಮ ಸಾವಿಗೆ ಯಾರೂ ಕೂಡ ಕಾರಣವಲ್ಲ. ನಾವು ಮತ್ತೆ ಪುನರ್ಜನ್ಮವನ್ನು ಪಡೆಯುವುದಕ್ಕೆ ಹೀಗೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇವೆ. ನಾವು ಇವತ್ತು ಬೆಳಗ್ಗೆ ಬೆಟ್ಟದ ಮೇಲಿನ ದೇವರನ್ನು ದರ್ಶನ ಮಾಡಿದ್ದೀವಿ. ಹೇಳಬೇಕೆಂದರೆ ನಮ್ಮ ಮೂವರು ಆತ್ಮಗಳು ಕೂಡ ಮೊದಲೇ ಒಂದಾಗಿದ್ದವು. ಹಾಗಾಗಿ ನಾವು ಸತ್ತು ಹೋಗುತ್ತಿದ್ದೇವೆ ಅಂತ ಡೆತ್ ನೋಟ್ ನಲ್ಲಿ ಪ್ರಸ್ತಾಪ ಮಾಡಿರುತ್ತಾನೆ. ಆ ಡೆತ್ ನೋಟ್ ನಲ್ಲಿ ಮೊದಲಿಗೆ ನವೀನ್, ಅದಾದ ಮೇಲೆ ದೇವಿ, ಅದಾದ ನಂತರ ಆರ್ಯ ಬಿ ನಾಯರ್ ಆರಾಮಾಗಿ ಸಹಿ ಹಾಕಿರುತ್ತಾರೆ. ಅಂದರೆ ಕೇವಲ ಪುನರ್ಜನ್ಮಕ್ಕೋಸ್ಕರ ಮತ್ತು ಈ ಜನ್ಮದಲ್ಲಿ ಮೋಕ್ಷವನ್ನು ಪಡೆಯುವುದಕ್ಕೋಸ್ಕರ ಆ ಮೂವರು ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನುವಂತ ವಿಷಯ ಬದಲಾಯಿತು. ಆ ಮೂವರು ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನುವಂತ ವಿಷಯ ಬಯಲಾಯಿತು. ಆದರೆ ನವೀನ್ ಮತ್ತು ದೇವಿ ಸುತ್ತಮುತ್ತಲಿನವರು ಕೂಡ ಇವರು ಮಾಡಿದಂತ ಬ್ಲಾಕ್ ಮ್ಯಾಜಿಕ್ ಬಗ್ಗೆ ಹೇಳಿಕೆಗಳನ್ನು ಕೊಟ್ಟಿದ್ದರು. ಈ ಇಬ್ಬರು ಡಾಕ್ಟರ್ಗಳು ಕೂಡ ಯಾವಾಗಲೂ ಕೂಡ ಬ್ಯುಸಿಯಾಗಿ ಇರುತ್ತಿದ್ದರು. ಭಾನುವಾರ ಬಂದರೆ ಸಾಕು ನಾವು ಮನೆಯಿಂದ ಹೊರಗೆ ಹೋಗುವುದಕ್ಕೆ ಭಯವಾಗುತ್ತಿತ್ತು. ಯಾಕೆಂದ್ರೆ ಯಾವಾಗಲೂ ಕೂಡ ಅವರು ಆತ್ಮಗಳು ಪುನರ್ಜನ್ಮಗಳು ಅಂತ ಮಾತನಾಡುತ್ತಲೇ ಇರುತ್ತಿದ್ದರು. ಅಷ್ಟೇ ಅಲ್ಲ, ಸತ್ತು ಹೋಗಿರುವಂತಹ ವ್ಯಕ್ತಿಗಳ ಆತ್ಮಗಳ ಜೊತೆಗೆ ಮಾತನಾಡಿ ಹಲವಾರು ಪೇಷಂಟ್ ಗಳಿಗೆ ಕಾಯಿಲೆಗಳನ್ನು ವಾಸಿ ಮಾಡಿದ್ದಾರೆ ಎನ್ನುವುದು ಅಲ್ಲೆಲ್ಲ ಆಡಿಕೊಳ್ಳಿರುವಂತಹ ಮಾತು. ಕೊನೆಯಲ್ಲಿ ಯಾವುದೇ ಏನಾದರೂ ಕೂಡ ಉನ್ನತವಾಗಿ ವ್ಯಾಸಂಗ ಮಾಡಿದವರು ಕೂಡ ಈ ತರದ ಮೂಢನಂಬಿಕೆಗಳಿಗೆ ಬಲಿಯಾಗುತ್ತಿರುವುದು ದುರ್ದೈವ ಅನ್ನಿಸುತ್ತದೆ. ಯಾವುದೊಂದು ಸಂಸ್ಥೆ ಬ್ಲಾಕ್ ಮ್ಯಾಜಿಕ್ ಅನ್ನು ಮಾಡಿದರೆ ಪುನರ್ಜನ್ಮ ಅಂತೆಲ್ಲ ನಂಬುವುದಷ್ಟೇ ಅಲ್ಲ, ಪೂಜೆಗಳನ್ನು ಮಾಡುವುದು, ಬ್ಲಾಕ್ ಮ್ಯಾಜಿಕ್ ಅನ್ನು ಮಾಡುವುದು ಮತ್ತು ಆತ್ಮಹತ್ಯೆ ಮಾಡಿಕೊಂಡಿರುವುದನ್ನು ನೋಡಿ ಜನರೆಲ್ಲರೂ ಕೂಡ ಶಾಕ್ ಆಗುತ್ತಾರೆ. ಈ ವಿಚಿತ್ರವಾದ ಸ್ಟೋರಿಯ ಬಗ್ಗೆ ನಿಮಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ನಿಮಗೆ ಈ ವಿವರಣೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.